ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ KYC ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ಥರ KYC ಆಗಿದ್ದರೆ ಎಸ್ ಅಂತ ಬರಬೇಕು. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಈ ಜಾಗದಲ್ಲಿ ನೋ ಅಂತ ಇದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗೋ ಸಾಧ್ಯತೆ ಇರುತ್ತೆ. ಕೂಡಲೇ ನೀವು ಈ ರೀತಿ ಪರೀಕ್ಷೆ ಮಾಡಿಕೊಂಡು ನಾನು ಮುಂದೆ ತೋರಿಸ್ತೀನಿ. ಹಾಗೆಯೇ ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿದೆ ಇಲ್ವಾ ಅಂತ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನೀವು ನಿಮ್ಮ ಫೋನಿನ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಟೈಪ್ ಮಾಡಬೇಕು ahara.kr.nic.in ಅಂತ ಟೈಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಅಫಿಷಿಯಲ್ ವೆಬ್ಸೈಟು ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತ ಬರುತ್ತೆ. ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಹಾರ ಇಲಾಖೆ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ ಮೇಲ್ಗಡೆ ಈ ಸೇವೆಗಳನ್ನು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ತುಂಬ ಆಪ್ಷನ್ಗಳು ಓಪನ್ ಆಗ್ತವೆ. ನೀವಿಲ್ಲಿ ಈ ಸ್ಥಿತಿ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಹೊಸ ಮತ್ತು ಹಾಳಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 3 ಲಿಂಕ್ಗಳು ಓಪನ್ ಆಗ್ತವೆ. ನಿಮ್ಮ ಜಿಲ್ಲೆ ಯಾವ ಲಿಂಕಿಗೆ ಬರುತ್ತೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆ ಜಿಲ್ಲೆ ವ್ಯಾಪ್ತಿಯ ರೇಷನ್ ಕಾರ್ಡ್ನ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ನೀವು ಎರಡನೇ ಆಪ್ಷನು ಪಡಿತರ ಚೀಟಿ ವಿವರ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಸೆಲೆಕ್ಟ್ ದ ವೆರಿಫಿಕೇಷನ್ ಟೈಪ್ ಅಂತ ಕೇಳುತ್ತೆ. ನೀವು ವಿತ್ OTP ವಿತೌಟ್ OTP ಅಂತ 2 ಆಪ್ಷನ್ ಇದೆ. ನೀವು ವಿತ್ OTP ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮಗೆ ಈ ರೀತಿ ಒಂದು ಬಾಕ್ಸು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ RC ನಂಬರ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಗೋ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಇನ್ನೂ ಸದಸ್ಯರ ಹೆಸರು ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಿ ಅಷ್ಟು ಲೀಸ್ಟು ತೋರಿಸುತ್ತೆ. ಇದರಲ್ಲಿ ನೀವು ಒಂದು ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಮತ್ತೆ ಇಲ್ಲಿ ಗೋ ಅಂತ ಮಾಡಬೇಕಾಗತ್ತೆ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPಯನ್ನು ನಿಮ್ಮ ಇಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಗೋ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆ, ಹಾಗೆಯೇ ನಿಮ್ಮದು ಯಾವ ಇದರಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಪಡಿತರ ಚೀಟಿ ಇದೆ, ಹಾಗೆಯೇ ನಿಮ್ಮ ಪಡಿತರ ಚೀಟಿ ಆಕ್ಟಿವ್ ಇನ್ಆಕ್ಟಿವ್ ಆಗಿದೆಯಾ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಮೆಂಬರ್ ಡೀಟೇಲ್ಸ್ ಅಂತ ನೆಕ್ಸ್ಟು ಕಾಲಮಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಒಟ್ಟು ಸದಸ್ಯರ ಹೆಸರುಗಳು, ಹಾಗೆಯೇ ರೇಷನ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ನ ಕೊನೆಯ 4 ಡಿಜಿಟ್ಗಳು, ಹಾಗೆಯೇ KYC ಸ್ಟೇಟಸ್ಸು ಎಸ್ ಅಂತ ಇದೆ. ನಿಮಗೆ KYC ಆಗಿದೆ ಅಂತ ಇಂಥ ಎಸ್ ಅಂತ ಬಂದರೆ ಯಾರು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಎಸ್ ಅನ್ನೋ ಜಾಗದಲ್ಲಿ ನೋ ಅಂತ ಬಂದಿರೋ ಮಾತ್ರ KYCನ ಮಾಡಬೇಕು. ನಂತರ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ನೀವು ರೇಷನ್ನ ಪಡೆದಿರೋಂಥ ವಿವರಗಳು ದೊರೀತವೆ. ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಕೆಳಗಡೆ ಬಂದು ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಲರ್ ರೇಷನ್ ಕಾರ್ಡ್ ಈ ರೀತಿ ಓಪನ್ ಆಗುತ್ತೆ. ನೀವು ಇದನ್ನು ಬೇಕಾದ್ರೆ ಪ್ರಿಂಟ್ ಮಾಡಬೇಕಾದ್ರೂ ಇಟ್ಕೋಬೋದು. ಸ್ನೇಹಿತರೆ, ಒಂದು ವೇಳೆ ನಿಮ್ಮ KYC ಸ್ಟೇಟಸ್ಸು ಎಸ್ ಅಂತ ಇರಲಿಲ್ಲ, ನೋ ಅಂತ ಇತ್ತು, ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮತ್ತೆ ಹೋಮ್ ಪೇಜ್ಗೆ ಬಂದು ಅಲ್ಲಿ ಈ ಪಡಿತರ ಚೀಟಿ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ UID ಲಿಂಕ್ ಬಳಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಮತ್ತೆ ಈ ಥರ 3 ಆಪ್ಷನ್ ಓಪನ್ ಆಗುತ್ತೆ. ನಾವಿಲ್ಲಿ ನಮ್ಮ ಜಿಲ್ಲೆ ಬರ್ತಕ್ಕಂಥ ಲಿಂಕ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ UID ಲಿಂಕಿಂಗ್ ಫಾರ್ RC ಮೆಂಬರ್ಸ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೇಲ್ಗಡೆ ಆಧಾರ್ ನಂಬರ್ ಅಂತ ಇದೆ, ಆ ಕಾಲಮ್ನ ಕ್ಲಿಕ್ ಮಾಡಿದ್ರೆ ಪರ್ಟಿಕ್ಯುಲರಾಗಿ ಯಾರ್ದು KYC ಆಗಿಲ್ಲ ಅವರ ಆಧಾರ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗೋದು ಕಡ್ಡಾಯ ಆಗಿರ್ತದೆ. ಆ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ, ಆ OTPನ ನೀವು ಅಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ಹಾಕಬೇಕಾಗತ್ತೆ. OTP ಹಾಕಿದ ನಂತರ ನೀವು ಇಲ್ಲಿ ಮತ್ತೆ ಗೋ ಅಂತ ಮಾಡಬೇಕಾಗತ್ತೆ. ನಂತರ ಇಲ್ಲಿ ತೋರಿಸುತ್ತೆ ನೋಡಿ, OTP ಹ್ಯಾಸ್ ಬಿನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಎಂಟರ್ RC ನಂಬರ್ ಲಿಂಕ್ ಮೆಂಬರ್ ಅಂತ ಬರುತ್ತೆ. ನಂತರ ಇಲ್ಲಿ ಮತ್ತೆ RC ನಂಬರು ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿದ ನಂತರ ಇಲ್ಲಿ ಮತ್ತೆ ನೀವು ಗೋ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಒಂದು ಪಾಪಪ್ ತೋರಿಸುತ್ತೆ, ಮೆಂಬರ್ ಡೀಟೇಲ್ಸ್ ಡಸ್ ನಾಟ್ ಎಕ್ಸಿಟ್ ಅಂತ. ಅಂದರೆ ನಿಮ್ಮ ಹೆಸರಿನಲ್ಲಿ KYC ಆಗಿದೆ ಅಂದರೆ ಅದರಿಂದ ಯಾವುದೇ ದಾಖಲಾತಿ ದೊರೀತಾ ಇಲ್ಲ ಅಂತ ತೋರಿಸುತ್ತೆ. ಒಂದು ವೇಳೆ ನಿಮ್ಮದು KYC ಆಗಿಲ್ಲದೇ ನೋ ಅಂತ ಇದ್ದರೆ ನೀವು KYC ಮಾಡಿದಾಗ ಆಧಾರ್ ಕಾರ್ಡ್ ನಂಬರ್ ಲಿಂಕ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಬರುತ್ತೆ. ನೀವು ಈ ರೀತಿ ಪ್ರತಿಯೊಬ್ಬರು ಕೂಡ ನಿಮ್ಮ UID ಅಂದರೆ ನಿಮ್ಮ ಆಧಾರ್ ನಂಬರ್ನ ನಿಮ್ಮ ರೇಷನ್ ಕಾರ್ಡ್ಗೆ ಮನೆಯಲ್ಲೇ ಕೂತು ಕೂಡ ಲಿಂಕ್ ಮಾಡ್ಕೋಬೋದು. ನಿಮಗೆ ಮನೆಯಲ್ಲೇ ಮಾಡಲಿಕ್ಕೆ ಕಷ್ಟ ಆಗ್ತಿದೆ, ನಾವೇನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಅಂಥವರು ನಾನು ಹೇಳಿದ ರೀತಿ ನಿಮ್ಮ ಸ್ಟೇಟಸ್ನ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮದು KYC ಆಗಿಲ್ಲ, ನಿಮ್ಮದು ಎಸ್ ಅಂತ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಪರ್ಟಿಕ್ಯುಲರ್ ಆಧಾರ್ ಕಾರ್ಡ್ನ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ಪ್ರತಿ ತಿಂಗಳು ಕೂಡ ಬಯೋಮೆಟ್ರಿಕ್ ಮಾಡ್ತಾರೆ. ಆ ವ್ಯಕ್ತಿಗೆ ನೀವು ತಿಳಿಸ್ಬೇಕಾಗ್ತದೆ ನಮ್ಮದು KYC ಆಗಿಲ್ಲ ಮಾಡಿಕೊಡಿ ಅಂತ ಹೇಳಿ. ಅವರು ತಕ್ಷಣ ನಿಮ್ಮ ಬಯೋಮೆಟ್ರಿಕ್ ತೊಗೊಂಡು ಇದೇ ತಿಂಗಳು 31 ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಅವರು ಮಾಡಿಕೊಡ್ತಾರೆ. ಸ್ನೇಹಿತರೆ, ಈ ರೀತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅಲ್ಲಿ KYC ಆಗಿಲ್ಲ ಅಂತ ಕಂಡು ಬಂದರೆ ನೀವು ತಕ್ಷಣ KYCನ ಮಾಡಿಸ್ಕೊಳ್ಳಿ, ನಿಮ್ಮ ಕಾರ್ಡನ್ನು ಉಳಿಸ್ಕೊಳ್ಳಿ. ಅದೇ ರೀತಿ
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಮಾಹಿತಿನ ಇತರ ಸ್ನೇಹ ವರ್ಗಕ್ಕೂ ಕೂಡ ಶೇರ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.